ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಅಯೋಧ್ಯೆಯಲ್ಲಿ ಶ್ರೀರಾಮನ ಸಾರ್ವಜನಿಕ ದರ್ಶನದ ಎರಡನೇ ದಿನ ಕೂಡ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ. ನಿನ್ನೆ ಮಂದಿರದ ಬಳಿ ಬಹಳಷ್ಟು ನೂಕುನುಗ್ಗಲು ಉಂಟಾಗಿತ್ತು. ಆದರೆ ಇವತ್ತು ಪೊಲೀಸರು ಹಾಗೆ ಭದ್ರತಾ ಸಿಬ್ಬಂದಿ ಎಚ್ಚೆತ್ತುಕೊಂಡು ಸಕಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಯೋಧ್ಯೆಗೆ ಬಸ್ ಎಂಟ್ರಿಯನ್ನ ಬಂದ್ ಮಾಡಲಾಗಿದೆ. ಇವತ್ತೇನೆಲ್ಲ ನಡೀತಾ ಇದೆ ಅಯೋಧ್ಯೆಯಲ್ಲಿ ಬನ್ನಿ ನೋಡೋಣ. ಎರಡನೇ ದಿವಸವೂ ಕೂಡ ಭಕ್ತರ ದಂಡು ಅಯೋಧ್ಯೆಗೆ ಹರಿದು ಬರ್ತಾ ಇದೆ. क्यू प्रॉपर तरीके से हम लोग ने बना दिया है. ಬಾಲರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ಹರಿದು ಬಂದ ಭಕ್ತ ಸಾಗರ. ಚುಮು ಚುಮು ಚಳಿಯಲ್ಲೂ ಭಕ್ತ ಸಾಗರ. ರಾಮನನ್ನು ಕಣ್ತುಂಬಿಕೊಳ್ಬೇಕೆಂಬ ಕಾತರ. ರಾಮ ಮಂದಿರ ಈಗ ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಅಯೋಧ್ಯೆಗೆ ಭಕ್ತರ ದಂಡೆ ಹರಿದು ಬರ್ತಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗಿ ಇವತ್ತಿಗೆ 3ನೇ ದಿನ. ಭಕ್ತರಿಗೆ ನಿನ್ನೆಯಿಂದ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ನಿನ್ನೆ ಒಂದೇ ದಿನ 6 ಲಕ್ಷ ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ. ನಿನ್ನೆ ರಾಮ ಮಂದಿರದಲ್ಲಿ ಹೆಚ್ಚಿನ ಭಕ್ತರು ಸೇರಿದ್ರಿಂದ ನೂಕುನುಗ್ಗಲು ಉಂಟಾಗಿತ್ತು. ಇಂದು ಕೂಡ ಸಾವಿರಾರು ಭಕ್ತರು ಆಗಮಿಸಿದ್ರು. ನಿನ್ನೆಯ ಘಟನೆಯಿಂದ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯಲು ಸೂಕ್ತ ವ್ಯವಸ್ಥೆ ಮಾಡಿದೆ. ಮಂದಿರದ ಬಳಿ ವಾಹನ ಸಂಚಾರ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಅಯೋಧ್ಯೆ ಹೊರಗೂ ಬೃಹತ್ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಹೀಗಾಗಿ ಹೊರಭಾಗದಿಂದ ಭಕ್ತರು ನಡೆದುಕೊಂಡೇ ಬರ್ತಿದ್ದಾರೆ. ಅಯೋಧ್ಯೆಗೆ ಪ್ರಶಾಂತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಭಕ್ತರ ನಿಯಂತ್ರಣಕ್ಕೆ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ನಿನ್ನೆ ನಡೆದ ನೂಕುನುಗ್ಗಲಿನ ಬಗ್ಗೆ ಡಿಜಿ ಪ್ರಶಾಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ನಿನ್ನೆ ಹಾಗೂ ಇವತ್ತು ಎಲ್ಲಾ ರೀತಿಯಲ್ಲೂ ನಾವು ವ್ಯವಸ್ಥೆ ಮಾಡಿದ್ದೇವೆ. ಭಕ್ತರಿಗೆ ಯಾವುದೇ ಅನಾನುಕೂಲತೆ ಉಂಟಾಗದಂತೆ ಕ್ಯೂ ಸಿಸ್ಟಮ್ ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ. अयोध्या में जो कल और आज की व्यवस्था सिर्फ इतना परिवर्तन है कि क्यू प्रॉपर तरीके से हम लोग ने बना दिया है. उसके लिए डेडिकेटेड चैनल बन गए हैं जिससे लोग जा रहे हैं एक तरफ से, दूसरी तरफ से निकल रहे हैं. बेहतर क्राउड कंट्रोल को करके हम लोग व्यवस्थाओं को और बेहतर सुनियोजित तरीके से चला रहे हैं जिससे कि दर्शनार्थियों को कोई किसी तरह का कोई कष्ट ना हो. नहीं, भीड़ भी कुछ कम है और व्यवस्थाएं भी बेहतर हैं. इससे ये इन चीज़ों को आप स्वयं देख सकते हैं. नहीं, सभी लोग संयम बरते हैं. सबको दर्शन होंगे. दर्शन के फ्लेक्सिबल टाइमिंग है. 11, 14, 15 घंटे का दर्शन की अवधि है, तो उसमें सभी लोग दर्शन कर रहे हैं. ರಾಮ ಮಂದಿರದಲ್ಲಿ ಭಕ್ತರಿಗೆ ವ್ಯವಸ್ಥೆ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಮಾತನಾಡಿ, ನಿನ್ನೆ ಭಾರಿ ಸಂಖ್ಯೆಯ ಭಕ್ತರು ಜಮಾಯಿಸಿದ್ರು. ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ಸಭೆಯಲ್ಲಿ ಮಾತನಾಡಿ ಬ್ಯಾರಿಕೇಡ್ ಹಾಗೂ ಸರತಿ ಸಾಲಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. बड़ी संख्या में श्रद्धालु आए थे. इतनी बड़ी संख्या थी कि बहुत सारे लोगों को जो है वेट, थोड़ा सा दर्शन में थोड़ा समय लगा था. तो उसके लिए माननीय मुख्यमंत्री जी स्वयं अयोध्या कल आए थे. सभी अधिकारियों, ट्रस्ट के पदाधिकारियों के साथ एक बैठक की गई और एक रणनीति बनाई गई कि इसको कैसे इस जो है क्यू जो है उस ಅಯೋಧ್ಯೆಯ ರಾಮ ಮಂದಿರಕ್ಕೆ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಧಾರವಾಡದಿಂದ ಬೈಕ್ ಮೂಲಕ ಬಂದಿದ್ದ ಭಕ್ತರು ಕರ್ನಾಟಕ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಕರ್ನಾಟಕ ಹಾಗೂ ಅಯೋಧ್ಯೆ ನಂಟಿನ ಬಗ್ಗೆ ಹೆಮ್ಮೆ ಪಟ್ಟರು. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಪಡಿಸಲು ಆಗ್ರಹಿಸಿದ್ರು. ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ದು ನನ್ನ ಪುಣ್ಯ ಅಂತ ಮತ್ತೊಂದು ಬಾಲರಾಮನ ಕೆತ್ತನೆ ಮಾಡಿದ್ದ ಶಿಲ್ಪಿ ಗಣೇಶ್ ಎಲ್ ಭಟ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಗಣೇಶ್ ಭಟ್, ಮೇ 23 ಅಭಿಜಿತ್ ಮುಹೂರ್ತದಲ್ಲಿ ಬಾಲರಾಮನ ಕೆತ್ತನೆ ಶುರು ಮಾಡಿದ್ವಿ. ರಾಮನ ಎಲ್ಲಾ ಶಿಲೆಗಳ ಅಧ್ಯಯನ ಮಾಡಿ ಕೆಲಸ ಆರಂಭ ಮಾಡಿದ್ದೆ. 7 ತಿಂಗಳ ಕಾಲ ಬಾಲರಾಮನ ಕೆತ್ತನೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬಾಲರಾಮನ ಅವಕಾಶ ನನಗೆ ಬಂದಾವಾಗ ನಾನು ರಾಮನ ಅಧ್ಯಯನವನ್ನು ಮಾಡ್ತಾ ಇದರ ಕೆಲಸವನ್ನು ಪ್ರಾರಂಭ ಮಾಡಿದೆ. ಶುಭ ಮುಹೂರ್ತ ಇತ್ತು. ಮೇ 23ನೇ ತಾರೀಕಿನ ದಿವಸ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಅದರ ಶಿಲಾ ಪೂಜೆಯನ್ನು ಮಾಡಿ ಕಂಕಣಧಾರಿಯಾಗಿ ಆ ಕೆತ್ತನೆಯ ಕೆಲಸವನ್ನು ಸುಮಾರು 7 ತಿಂಗಳ ಕಾಲ ನಾವು ಮಾಡಿದ್ದಾಯಿತು. ರಾಮ ಮಂದಿರ ಉದ್ಘಾಟನೆ ಬಳಿಕ ಅಯೋಧ್ಯೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿದ್ದು ರಾಮನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಜನದಟ್ಟಣೆಯ ಕಾರಣಕ್ಕೆ ಬೆಳಗ್ಗೆ 7ರಿಂದ ರಾತ್ರಿ 11ರವರೆಗೆ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ಮಧ್ಯೆ
10 ದಿನ ಅಯೋಧ್ಯೆಗೆ ಬರದಂತೆ ಉತ್ತರ ಪ್ರದೇಶ ಸರ್ಕಾರ ವಿವಿಐಪಿ ಹಾಗೂ ಗಣ್ಯರಿಗೆ ಮನವಿ ಮಾಡಿದೆ. ಒಂದ್ ವೇಳೆ ಬರುವ ಪ್ಲಾನ್ ಇದ್ರೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಬನ್ನಿ ಎಂದಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿಬಂದಂತ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಇದಕ್ಕೂ ಮುನ್ನ ಅರುಣ್ ಅವರು ಕೂಡ ಸೇರಿದ ಹಾಗೆ 3 ಕಲಾವಿದರಿಂದ 3 ಮೂರ್ತಿಗಳನ್ನ ತಯಾರಿಸಲಾಗಿತ್ತಲ್ವಾ. ಆ ಮೂರ್ತಿಗಳ ಫೋಟೋಗಳು ಕೂಡ ಇದೀಗ ಬಹಿರಂಗ ಆಗಿದೆ. ಕರ್ನಾಟಕದ ಮತ್ತೋರ್ವ ಶಿಲ್ಪಿ ಗಣೇಶ್ ಭಟ್ ಕೆತ್ತನೆಯ ಮೂರ್ತಿ, ಹಾಗೆ ರಾಜಸ್ಥಾನದ ಶಿಲ್ಪಿ ಸತ್ಯನಾರಾಯಣ ಪಾಂಡೆ ಅವರು ಬಿಳಿ ಮಾರ್ಬಲ್ ಕಲ್ಲಿನಲ್ಲಿ ರಾಮಲಲ್ಲಾನನ್ನ ರಚಿಸಿದ್ದರು. ಈ 3 ಮೂರ್ತಿಗಳಲ್ಲಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಮೂರ್ತಿಯನ್ನ ರಾಮಲಲ್ಲಾ ತೀರ್ಥಕ್ಷೇತ್ರ ಟ್ರಸ್ಟ್ ಆಯ್ಕೆ ಮಾಡಿತ್ತು. ಈಗ ಆ ಇನ್ನುಳಿದಂತ 2 ಮೂರ್ತಿಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಸಾರ್ಥಕವಾಯಿತು. ನಾವು ಮಾಡಿದಿಷ್ಟು ಶ್ರಮ ಕೆಲಸ ಎಲ್ಲ ಸಾರ್ಥಕ ಆಯಿತು. ಅಷ್ಟೇ. ನನಗೆ ನನ್ನ ಸೆಲೆಕ್ಟ್ ಆಗ್ತೇವೆ ಅನ್ನೋದಕ್ಕಿಂತ ಜನತೆಗೆ ಇಷ್ಟ ಆಗ್ತಲ್ಲ, ಅದು ಬಹಳ ಮುಖ್ಯ ನನಗೆ. ನನ್ನ ಉದ್ದೇಶ ಇದೇ ಇತ್ತು. ಇದು ಭಾರತದ ಒಂದು ಭಾರತೀಯರ ಎಲ್ಲರಿಗೂ ಕನೆಕ್ಟ್ ಆಗಬೇಕಿತ್ತು. ಯಾಕಂದರೆ ನನಗೆ ದಕ್ಷಿಣ ಭಾರತದ್ದು ಕೆಲವೊಂದು ಅಂಶಗಳು, ಉತ್ತರ ಭಾರತಕ್ಕೆ ಬೇಕಾಗುವಂಥ ಅಂಶಗಳು, ಮತ್ತು ನಮ್ಮ ದೇಶದ ಬೇರೆ ರಾಜ್ಯಗಳ ಒಂದು ಶೈಲಿಗಳು, ಎಲ್ಲದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿರ್ತೀನಿ. ಸೊ ನನ್ನ ಏನು ಅಂದ್ಕೊಂಡು ನಾನು ಮಾಡಿದ್ದೆ ಅದು ಈಗ ಅದೇ ರೀತಿ ಜನ ಸ್ಪಂದನೆ ಹಾಗೇ ಇದೆ. ಸೊ ಇದು ನಮ್ಮ ಕರ್ನಾಟಕ ಶೈಲಿಯಲ್ಲಿ ಏನು ಬೇಕು, ಒಡವೆಗಳಾಗಿರ್ಬೋದು, ವಯಸ್ಸಾದ ಅಲಂಕಾರಗಳಾಗಿರ್ಬೋದು, ನಂತರ ಮುಖದ ಭಾವಗಳಿಗೆ ಈಗಿನ ಸಮಯಕ್ಕೆ ನಮಗೆ ಮಗುವಿನ ರೀತಿ ಹೇಗೆ ನಾವು ಜನಕ್ಕೆ ಒಂದು ದರ್ಶನ ನೋಡುವಂಥದ್ದು ಮಾಡೋಕ್ಕೆ ದರ್ಶನ ಅಂದರೆ ಜನಕ್ಕೆ ಕನೆಕ್ಟ್ ಆಗೋಗಿ ಹೇಗೆ ಮಾಡ್ಬೋದು, ಮತ್ತು ಉತ್ತರ ಭಾರತದ ಕಡೆ ಧೋತಿಗಳ ಬಗ್ಗೆ, ಬಟ್ಟೆಗಳ ಬಗ್ಗೆ ಸ್ವಲ್ಪ ಅಧ್ಯಯನ. ಸೊ ಇದು ನಮ್ಮ ದೇಶದ ಒಂದು ಹೇಳ್ಬೋದು ಎಲ್ಲ ಭಾಗದ ಶೈಲಿಗಳನ್ನ ಸ್ವಲ್ಪ ಅಳವಡಿಸ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ಇದು ನನಗೆ 2-3 ದಿವಸದಿಂದ ಬರ್ತಾ ಇರೋ ಫೀಡ್ಬ್ಯಾಕ್ ನೋಡಿದ್ರೆ ಭಾಳ ಖುಷಿ ಬರ್ತಿದೆ. ಬಾಲರಾಮನ ಅವಕಾಶ ನನಗೆ ಬಂದಾವಾಗ ನಾನು ರಾಮನ ಅಧ್ಯಯನವನ್ನು ಮಾಡ್ತಾ ಇದರ ಕೆಲಸವನ್ನು ಪ್ರಾರಂಭ ಮಾಡಿದೆ. ಶುಭ ಮುಹೂರ್ತ ಇತ್ತು. ಮೇ 23ನೇ ತಾರೀಕಿನ ದಿವಸ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಅದರ ಶಿಲಾ ಪೂಜೆಯನ್ನು ಮಾಡಿ ಕಂಕಣಧಾರಿಯಾಗಿ ಆ ಕೆತ್ತನೆಯ ಕೆಲಸವನ್ನು ಸುಮಾರು 7 ತಿಂಗಳುಗಳ ಕಾಲ ನಾವು ಮಾಡಿದ್ದಾಯಿತು.